ಒಂದಾನೊಂದು ಕಾಲದಲ್ಲಿ ವಿಶ್ವದಲ್ಲೇ ಅತಿ ಶ್ರೀಮಂತವಾದಂತಹ ನಗರ ವಿಜಯನಗರ. 1336ನೇ ಇಸವಿಯಲ್ಲಿ ಹರಿಹರ ಮತ್ತು ಬುಕ್ಕರಾಯ ಈ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. 4 ರಾಜವಂಶಸ್ಥರು ಸಂಗಮ, ಸಳುವ, ತುಳುವ, ಅರೆವೀಡು 300 ವರ್ಷಗಳಿಗಿಂತಲೂ ಹೆಚ್ಚು ಇಲ್ಲಿ ಆಳ್ವಿಕೆಯನ್ನ ನಡೆಸಿದರು. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಮುತ್ತು ರತ್ನಗಳನ್ನೆಲ್ಲ ಇಲ್ಲಿ ಸೇರಿನಲ್ಲಿ ಅಳೆದು ಕೊಡ್ತಾ ಇದ್ರಂತೆ. ಶ್ರೀಕೃಷ್ಣ ದೇವರಾಯನ ಕಾಲವನ್ನ ಗೋಲ್ಡನ್ ಎರಾ, ಸುವರ್ಣ ಯುಗ ಅಂತ ಕರೀತಾ ಇದ್ರಂತೆ. ಏನಕ್ಕೆ ಅಂತ ಅಂದ್ರೆ ಶ್ರೀಕೃಷ್ಣ ದೇವರಾಯ ಆಗಿನ ಕಾಲದಲ್ಲೇ ಮಾಡಿದಂತ ಅಭಿವೃದ್ಧಿಗಳಿಂದ. ಇವತ್ತಿನ ನಮ್ಮ ಪಯಣ ವಿಜಯನಗರದ ಕಡೆ. ವೆಲ್ಕಮ್ ಟು ಹಂಪಿ. ಇವಾಗ ಹಂಪಿ ಎಕ್ಸ್ಪ್ರೆಸ್ ವೇ ಹತ್ರ ಇದ್ದೀವಿ. ಈ ಕಡೆ ಡ್ಯಾಮ್ ಹತ್ರ ಹೋಗೋಣ. ಹಿಂಗೆ ಸ್ಟ್ರೈಟ್ ಹೋದರೆ ಟನಲ್ ಸಿಗುತ್ತೆ ನಮಗೆ, ಹೊಸಪೇಟೆ ಟನಲ್ಲು. ಹೋಗೋಣ ಬನ್ನಿ. ಬ್ಯಾಕ್ ವಾಟರ್ಸ್ ನೋಡ್ತಾ ಇರ್ಬೋದು, ನೀರು ಸ್ವಲ್ಪ ಕಡಿಮೆ ಇದೆ. ಅಲ್ಟಿಮೇಟ್ ವ್ಯೂ ಇಲ್ಲಿಂದ ಅಂತೂ. ವಿಂಡ್ ಮಿಲ್ಸು, ಫಾರೆಸ್ಟ್ ಎಲ್ಲ ಸಕ್ಕತ್ತಾಗಿದೆ. ಹೆವಿ ಗಾಳಿ ಬೀಸ್ತಾ ಇದೆ ಮಾತ್ರ. ಸೊ ಮುಂದೆ ಇರೋದೇನೆ ಟನಲ್ಲು. ಟನಲ್ ಎಂಟ್ರಿ ಆದರೆ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ತೀವಿ. ಸೊ ಹಂಪಿಲಿ ಇದೇನೆ ನಾವು ಸ್ಟೇ ಆಗಿರುವಂಥ ಒಂದು ಸ್ಟೇ. 5 ಜನ ಆರಾಮಾಗಿ ಸ್ಟೇ ಆಗ್ಬೋದು. ಹಂಪಿನಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸೇನೆ ಅಂಜನಾದ್ರಿ ಬೆಟ್ಟ. ಸೊ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಾ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ. ಸ್ವಲ್ಪ ಟ್ರೆಕ್ ಮಾಡಬೇಕು. ಮೇಲ್ಗಡೆ ಆಂಜನೇಯನ ದೇವಸ್ಥಾನ ಇದೆ, ಹೋಗೋಣ ಬನ್ನಿ. ಸುಮಾರು 575 ಮೆಟ್ಲುಗಳನ್ನು ಹತ್ತಬೇಕು. ಈ ಬೆಟ್ಟದ ತುದಿನ ತಲುಪೋದಿಕ್ಕೆ ಸಮಯ 30 ರಿಂದ 40 ನಿಮಿಷಗಳು ಸಾಕು. ಸೊ ಇಲ್ಲಿಂದ ನೋಡ್ಬೋದು, ಇದು ಒಂದು ತುಂಗಭದ್ರಾ ರಿವರು. ಹಾಗೆ ಈ ಕಡೆ ನೋಡಿದ್ರೆ ವಿಜಯ ವಿಠಲ ಟೆಂಪಲ್ಲು, ಸ್ಟೋನ್ ಚಾರಿಯೆಟು ಎಲ್ಲ ಈ ಕಡೆನೇ ಬರುತ್ತೆ. ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಕಿಷ್ಕಿಂಧ ಇದು ವಾನರರ ರಾಜ್ಯವಾಗಿತ್ತು. ಅಂಜನಾದ್ರಿ ಬೆಟ್ಟ ಅಸಂಖ್ಯಾತ ಕೋತಿಗಳಿಗೆ ಆಶ್ರಯ ತಾಣ ಕೂಡ. ತಾಯಿ ಅಂಜನಾದೇವಿ ಹನುಮಂತನಿಗೆ ಜನ್ಮ ನೀಡಿದ ಸ್ಥಳ ಇದು. ಅಂಜನಾದ್ರಿ ಬೆಟ್ಟದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಋಷಿಮುಖ ಪರ್ವತ ಬರುತ್ತೆ. ಪ್ರಭು ಶ್ರೀರಾಮಚಂದ್ರ ಮತ್ತು ಆಂಜನೇಯ ಮೊದಲ ಬಾರಿಗೆ ಭೇಟಿಯಾದಂಥ ಸ್ಥಳ ಇದು. ಸೊ ಇವಾಗ ಅಂಜನಾದ್ರಿ ಬೆಟ್ಟದಿಂದ ಟುವರ್ಡ್ಸ್ ವಿಜಯ ವಿಠಲ ಟೆಂಪಲ್ ಕಡೆ ಹೊರಟಿದ್ದೀವಿ. ಹಂಪಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ.
ಅದೇ ಥರನೇ ವೆದರ್ ಕೂಡ ಕೂಲ್ ಆಗಿದೆ. ವಿಜಯ ವಿಠಲ ದೇವಸ್ಥಾನ 15ನೇ ಶತಮಾನದಲ್ಲಿ ಈ ದೇವಾಲಯವನ್ನ 2ನೇ ದೇವರಾಯನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ನಂತರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಪೂರ್ಣಗೊಳಿಸಲಾಗುತ್ತದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಗಳು ಮಹಾವಿಷ್ಣುವಿನ ವಾಹನವಾದಂತ ಗರುಡನಿಗೆ ಸಮರ್ಪಿಸಿದಂತ ಕಲ್ಲಿನ ರಥ, ರಂಗಮಂಟಪ, ಮ್ಯೂಸಿಕಲ್ ಪಿಲ್ಲರ್ಸ್. ಮುಂಚೆ ಇಲ್ಲಿ ಪಬ್ಲಿಕ್ಗೆ ಅಲೋ ಇತ್ತು, ಇವಾಗ ಸ್ಟಾಪ್ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯನ ಕಾಲದ ಮಾರುಕಟ್ಟೆಗಳನ್ನ ನೋಡಬಹುದು. ಆಗಿನ ಕಾಲದಲ್ಲಿ ಇಲ್ಲಿ ಮುತ್ತು ರತ್ನಗಳನ್ನ ಸೇರಿನಲ್ಲಿ ಅಳೆದು ಕೊಡ್ತಾ ಇದ್ರಂತೆ. ವಿಜಯ ವಿಠಲ ದೇವಸ್ಥಾನ ಹಂಪಿಯಲ್ಲಿ ನೋಡಲೇಬೇಕಾದಂತ ಪ್ರಮುಖ ಸ್ಥಳ. ಹಾಗೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸಲ್ಪಡಲಾಗಿದೆ. 40 ರೂಪಾಯಿನ ಕೊಟ್ಟು ಎಂಟ್ರಿ ಟಿಕೆಟ್ ನ ಪಡಿಬೇಕಾಗತ್ತೆ. ಪಾರ್ಕಿಂಗ್ ನಿಂದ ದೇವಸ್ಥಾನದ ಹತ್ರಕ್ಕೆ ಸುಮಾರು 900 ಮೀಟರ್ಸ್ ಆಗುತ್ತೆ. ನೀವು ನಡ್ಕೊಂಡ್ ಬೇಕಾದ್ರೂ ಹೋಗ್ಬೋದು ಅಥವಾ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ಟಿಕೆಟ್ ನ ಪಡೆದ್ಬೇಕಾದ್ರೂ ಹೋಗ್ಬೋದು. ನಾವಿವಾಗಿರೋದು ಬಂದು ವಿಜಯ ವಿಠಲ ಟೆಂಪಲ್ ಅಲ್ಲಿ. ಅದೇ ಈ ಕಡೆ ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ. ಬೆಳಗ್ಗೆ ಹೋಗಿದ್ವಿ ಅಂಜನಾದ್ರಿ ಬೆಟ್ಟಕ್ಕೆ. ಬೈ ವಾಕ್ ಬರ್ತೀರಾ ಅಂದರೆ 2.4 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆದರೆ ಮಧ್ಯ ನದಿ ಎಲ್ಲನೂ ಸಿಗುತ್ತೆ. ವೆಹಿಕಲಲ್ಲಿ ಬಂದರೆ ಆಲ್ಮೋಸ್ಟ್ ಅರೌಂಡ್ ಒಂದು 14 ಕಿಲೋಮೀಟರ್ಸ್ ಏನೋ ಸುತ್ತಾಕೊಂಡು ಬರಬೇಕು. ಮಾಲ್ಯವಂತ ರಘುನಾಥ ದೇವಾಲಯ 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯ ದ್ರಾವಿಡ ಶೈಲಿಯಲ್ಲಿ ಮಾಲ್ಯವಂತ ಪರ್ವತದ ಮೇಲೆ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಪ್ರಭು ಶ್ರೀರಾಮಚಂದ್ರನಿಗೆ ಈ ಒಂದು ದೇವಸ್ಥಾನ ಸಮರ್ಪಿತವಾಗಿದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ರಾಮಾಯಣದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಮಳೆಗಾಲದಲ್ಲಿ ಇಲ್ಲೇ ಇದ್ದರು ಅಂತ ಇತಿಹಾಸ ಹೇಳುತ್ತೆ. ಹಂಪಿಲಿ ನೋಡೋದಕ್ಕೆ ಇನ್ನು ಸಾಕಷ್ಟು ಪ್ಲೇಸಸ್ಗಳಿದೆ. ಹಂಪಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ 3 ಡೇಸ್ ಆದರೂ ಬೇಕು ಅಂತ ಹೇಳ್ತಾರೆ. ನಾವು ಈ ಸತಿ ಹಂಪಿಗೆ ಹೋದಾಗ ವಿಸಿಟ್ ಮಾಡಿದಂಥ ಪ್ಲೇಸಸ್ಗಳ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋದ ಅನಿಸಿಕೆನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.